ಬಳಗಾನೂರಿನ ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯ ಅವರ ಜಯಂತಿಯನ್ನು ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮವು ಭಕ್ತಿ ಮತ್ತು ಗೌರವದ ವಾತಾವರಣದಲ್ಲಿ ನಡೆಯಿತು. ಕಾರ್ಯಾಲಯದ ಸಭಾಂಗಣದಲ್ಲಿ ಅಲಂಕೃತವಾಗಿ ಅಳವಡಿಸಲಾಗಿದ್ದ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಶಿವಕುಮಾರ ನಾಯಕ ಹಾಗೂ ಜಂಗಮ ಸಮಾಜದ ಪ್ರಮುಖ ಮುಖಂಡರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಬಳಿಕ ಎಲ್ಲರೂ ಸೇರಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಸಮಾಜದಲ್ಲಿ ಧರ್ಮಸ್ಥಾಪನೆ, ಸತ್ಯ ಮತ್ತು ನಿಷ್ಠೆಯ ಬದುಕಿಗೆ ಮಾರ್ಗದರ್ಶನ ನೀಡಿದ ಮಹಾನ್ ಗುರುಗಳು. ಅವರ ಉಪದೇಶಗಳು ಇಂದಿಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯಾಗಿವೆ ಎಂಬ ವಿಚಾರಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಶಿವಕುಮಾರ ನಾಯಕ, ಉಪಾಧ್ಯಕ್ಷ ಮಂಜುನಾಥ ಸ್ವಾಮಿ, ಸದಸ್ಯರಾದ ಹನುಮೇಶ ಹೂಗಾರ್, ಬಸವರಾಜಸ್ವಾಮಿ ಗುಣಾರಿ, ಶಿವರೆಡ್ಡಿ, ಹುಸೇನಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಂಗಮ ಸಮಾಜದ ಮುಖಂಡರಾದ ವೀರೇಶಸ್ವಾಮಿ ಗುಣಾರಿ, ಅಮರಯ್ಯ ತಾತ, ಗದ್ಗಿ ಮಠ ಮುಖಂಡರಾದ ಬಿ ತಿಕ್ಕಯ್ಯ ಮತ್ತು ಇತರರು ಭಾಗವಹಿಸಿ ಗೌರವ ಸಲ್ಲಿಸಿದರು. ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಂತರ ಪಟ್ಟಣದ ರೇಣುಕಾಚಾರ್ಯ ವೃತ್ತದಲ್ಲಿರುವ ರೇಣುಕಾಚಾರ್ಯರ ಪುತ್ಥಳಿಗೆ ಸಮಾಜದ ಗೌರವಾಧ್ಯಕ್ಷರಾದ ವಿಶ್ವನಾಥ ಸ್ವಾಮಿ ಶಂಕರದೇವರ ಮಠ ಮತ್ತು ಅಮರಯ್ಯ ಸ್ವಾಮಿ ಗದ್ಗಿ ಮಠ ಮಾಲಾರ್ಪಣೆ ಮಾಡುವ ಮೂಲಕ ಸಾರ್ವಜನಿಕವಾಗಿ ಜಯಂತಿ ಆಚರಣೆ ನಡೆಯಿತು. ಜಂಗಮ ಸಮಾಜದ ಹಿರಿಯರಾದ ನಾಗಯ್ಯಸ್ವಾಮಿ ಗಣಾಚಾರಿ, ಉಪಾಧ್ಯಕ್ಷರಾದ ಶರಣಯ್ಯಸ್ವಾಮಿ ದಚ್ಚಿನಮಠ, ಪ್ರಧಾನ ಕಾರ್ಯದರ್ಶಿಗಳಾದ ಮರಿಸ್ವಾಮಿ ಹೊಸಳ್ಳಿ, ಖಜಾಂಚಿಗಳಾದ ಶರಣಯ್ಯಸ್ವಾಮಿ, ಜಂಬಯ್ಯಸ್ವಾಮಿ ಹಾಲಾಪೂರು, ಈಶ್ವರಯ್ಯಸ್ವಾಮಿ ಪಲಕಮರಡಿ, ಸಿದ್ದಯ್ಯಸ್ವಾಮಿ ಗಣಾಚಾರಿ, ಬಸಲಿಂಗಯ್ಯಸ್ವಾಮಿ ವಿರಕ್ತಮಠ, ವಿರೂಪಾಕ್ಷಿ ಸ್ವಾಮಿ ಹಿರೇಮಠ, ಪ್ರಭಾನಂದದ ಶಾಸ್ತ್ರಿ, ಮೂರ್ತಿ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯ ಹುಸೇನ ಭಾಷಾ ಬೂದಗುಂಪ, ಮುಖಂಡರಾದ ಶಿವರುದ್ರ ದುಮಕಂಡಿ, ಅಮರೇಶ ಸಜ್ಜನ್, ಭೂ ಕೈಲಾಸಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಕ್ತಿಭಾವದಿಂದ ಪಾಲ್ಗೊಂಡು ಗುರುಗಳ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಸಂಕಲ್ಪ ಕೈಗೊಂಡರು. ಕಾರ್ಯಕ್ರಮವು ಸಮುದಾಯದಲ್ಲಿ ಏಕತೆ, ಭಕ್ತಿ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಮತ್ತೊಮ್ಮೆ ಸಾರಿದಂತೆ ಕಂಡಿತು. ರೇಣುಕಾಚಾರ್ಯರ ತತ್ವಗಳು ಇಂದಿನ ಯುವ ಪೀಳಿಗೆಗೆ ಮಾರ್ಗದೀಪವಾಗಿದ್ದು, ಅವರ ಜೀವನ ಸಂದೇಶಗಳನ್ನು ಅನುಸರಿಸುವುದೇ ನಿಜವಾದ ಗೌರವವೆಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ವರದಿ ಸುರೇಶ ಬಳಗಾನೂರು.